I don't know why you left me bleeding. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಸ್ವಲ್ಪ ಮನೆಯೆಲ್ಲ ಗಲೀಜಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಲೀಜು ಅಂದರೆ ಜಿಯನ್ ಟಾಯ್ಸು ಅದು ಇದು ಎಲ್ಲ ಹರಡ್ಕೊಂಡಿದೆ. ಏನಂದರೆ ಇವತ್ತು ಬಂದರೆ 23rd ಮಾರ್ನಿಂಗ್ 12 AM ಇದು. ಸೊ ಚಂದು ಬರ್ತ್ಡೇ ಇದೆ. ನಂಗೆ ಸ್ವಲ್ಪ ಕೈ ಏಟಾಗಿತ್ತು ಅವತ್ತು, ಅದಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಬ್ಯಾಂಡು. ಚಂದು ಬರ್ತ್ಡೇ ಇದ್ದಿದ್ದರಿಂದ ನಾವು ನೈಟ್ ಅಂದರೆ ರಾತ್ರಿ 12 ಗಂಟೆಗೆ ಅವ್ರಿಗೆ ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನಾನು ಜಿಯು ಪ್ಲ್ಯಾನ್ ಮಾಡಿ ಏನಾದ್ರು ಸಿಂಪಲಾಗಿ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಜಿಯನ್ ಹೇಗೆ ಅಂದರೆ ಇವಾಗ ಅವನೇ ಎಲ್ಲ ಮಾಡ್ತಾನೆ, ಆಯಿತಾ. ನಮ್ಮದು ಮಾಡೋದೆಲ್ಲ ನೋಡ್ಕೊಂಡ್ಬಿಟ್ಟಿದೆ. ಇವಾಗ ನಾನು ಮಾಡ್ತೀನಿ ಅನ್ನತ್ತೆ. ನಾವು ಅಕಸ್ಮಾತ್ ಮಾಡೋದು ಬೇಡ, ಏನು ಬೇಡ, ಸುಮ್ಮನೆ ಕೇಕ್ ಕಟ್ ಮಾಡೋಣ ಬೇಬಿ ಅಂತ ಹೇಳಿದೆ. ಯಾಕೆಂದರೆ ನನಗೂ ಸ್ವಲ್ಪ ಕೈ ಏಟಾಗಿತ್ತು ಅದಕ್ಕೆ. ಬಟ್ ಜಿಯನ್ ಇಲ್ಲ ಮಮ್ಮ ಮಾಡೋಣ, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಆಮೇಲೆ ಇಬ್ಬರು ಸೇರಿಕೊಂಡು ಓಕೆ ಜಿಯಂಗೆ ಇಷ್ಟ ಆಗ್ತಿದೆ ಅಂದ್ಬಿಟ್ಟು ನಾನು ಮಾಡೋಕ್ಕೆ ರೆಡಿ ಮಾಡಿದೆ. ಯಾಕೆಂದರೆ ನಾನು ಮಾರ್ನಿಂಗ್ ಬೇರೆ ಪ್ಲ್ಯಾನ್ ಮಾಡಿದ್ದೆ, ಅದರಿಂದ ಇವಾಗ ಡೆಕೋರೇಷನ್ ಎಲ್ಲ ಇಲ್ಲ ಅಂದರೂ ಪರವಾಗಿಲ್ಲ, ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ಜಿಯಾನ್ ಇಲ್ಲ ಮಾಡಬೇಕು ಅಂತ. ನಾನು ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೆ ಅಂದರೆ ಕೈಗೆ ಸ್ವಲ್ಪ ಏಟಾಗಿದ್ದರಿಂದ ಸ್ವಲ್ಪ ಸುಸ್ತಾಗಿತ್ತು ಅಂತ ಹೇಳ್ಬೋದು. ಆಮೇಲೆ ಬಟ್ ಜಿಯಾನ್ ಮಾತ್ರ ಎಷ್ಟು ಕೆಲಸ ಮಾಡ್ದ ಅಂದರೆ ಅದು ಇದು ಮಾಡೋದು ನೋಡಿ ಎಲ್ಲ ಅದೇ ಮಾಡ್ತಿದ್ದೆ. ಒಂದು ಮಲಗಿದ್ರು. ಆಮೇಲೆ ಹೋಗಿ ಅವ್ರನ್ನ ಕರ್ಕೊಂಬರೋಕ್ಕೆ ಹೋದ, ಬನ್ನಿ ಅಂತ. ಆಮೇಲೆ ಚಂದು ಗೊತ್ತಿರುತ್ತೆ, ಯಾಕೆಂದರೆ ಪ್ರತಿ ವರ್ಷ ಮಾಡೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಈ ಥರ ಏನಾದರೂ ಒಂದು ಮಾಡಿರ್ತಾರೆ ಅಂತ. ಬಟ್ ಆದರೆ ಈ ಸರಿ ಜಿಯನ್ ಮಾಡಿದ್ದು ಒಂಥರ ಡಿಫ್ರೆಂಟ್ ಆಗಿತ್ತು, ಯಾಕೆಂದರೆ ಪ್ರತಿ ಸರಿ ನಾನು ಮಾಡ್ತಿದ್ದೆ. ಇವಾಗ ಜಿಯನ್ನೇ ಮಾಡ್ತಾನೆ. ಮೇ ಬಿ ನೆಕ್ಸ್ಟ್ ಇಯರಿಂದ ನಮ್ಮದು ಹೆಲ್ಪ್ ಬೇಕಾಗೇ ಇಲ್ಲ, ಅವನೆಲ್ಲ ರೆಡಿ ಮಾಡಿಬಿಡ್ತಾನೆ. Flowers and lights and candles. Oh, your thoughts look so good. I thought that you loved me. I thought that you need me till you end up all this. ಒಂದು ಸ್ಮಾಲ್ ಕೇಕ್ ತರಿಸಿದ್ದೆ ನಾನು ಸ್ಮೂರಿಂದ, ಚಾಕೋ ಹೇಜಲ್ ನಟ್ಟದು. ಟೇಸ್ಟಿಯಾಗಿತ್ತು. ನಾನು ಕೇಕೆಲ್ಲ ಜಾಸ್ತಿ ತಿನ್ನಲಿಲ್ಲ, ಯಾಕೆಂದರೆ 12 ಆಗಿಬಿಟ್ಟಿತ್ತು. ನಾನು ಅಷ್ಟರಲ್ಲಿ ಇವಾಗ ವೆಯ್ಟ್ ಲೂಸೆಲ್ಲ ಮಾಡಿರೋದ್ರಿಂದ ಮತ್ತೆ ಸ್ವೀಟ್ ತಿಂದರೆ ಜಾಸ್ತಿ ಆಗುತ್ತೆ ಅಂತ ಒಂದು ಸ್ವಲ್ಪ ತಿಂದ್ವಿ ಕೇಕ್ ಕಟ್ ಮಾಡಿ. ನಾವಿಬ್ಬರೂ ಅಷ್ಟೇ ಸ್ವೀಟ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು. ಜಿಯನ್ ತಿಂತಾನೆ, ಅದರಿಂದ ಸ್ವಲ್ಪ ನಾನು ಕಮ್ಮಿದೇ ತರಿಸ್ತೀನಿ ಆದಷ್ಟು. ಬಟ್ ಮಾರ್ನಿಂಗ್ ಟೈಮ್ ಆದರೆ ಸ್ವಲ್ಪ ತಿಂತೀನಿ, ಯಾಕೆಂದರೆ ಆಮೇಲೆ ವರ್ಕೌಟು ವಾಕ್ ಎಲ್ಲ ಮಾಡ್ತೀನಲ್ಲ, ಅದಕ್ಕೆ ಹಂಗಂದ್ಬಿಟ್ಟು ಏನೂ ತಿನ್ನೋದೇ ಇಲ್ಲ, ಡಯಟ್ ಫುಲ್ ಆ ಥರ ಎಲ್ಲ ಏನೂ ಇಲ್ಲ. ಆಮೇಲೆ ಇಬ್ಬರು ಕೇಕ್ ಕಟ್ ಮಾಡಿ ಚೆನ್ನಾಗಿ ಅನ್ನಿಸ್ತು. ಹೊರ್ಗಡೆ ಎಲ್ಲೂ ಹೋಗಲಿಲ್ಲ ಅವತ್ತಿನ ದಿನ, ಯಾಕೆಂದರೆ ವೀಕೆಂಡಲ್ಲಿ ಬೇರೆ ಪ್ಲ್ಯಾನ್ ಇತ್ತು ನಮಗೆ, ವೀಕೆಂಡಲ್ಲಿ ಹೋಗೋಣ ಅಂತ. ಅದರಿಂದ ಎಲ್ಲೂ ಹೋಗಲಿಲ್ಲ ನಾವು. ಮಾರ್ನಿಂಗ್ ಎದ್ದು ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಫ್ಲವರ್ಸ್ ತರ್ಸೋದು ಮರ್ಕೊಂಡ್ಬಿಟ್ಟಿದ್ದೆ, ಬಟ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ತರ್ಸಿದ್ರೆ ಲೇಟ್ ಆಗುತ್ತೆ ಅಂತ ಪೂಜೆ ಮಾಡಿ ನಾವು ಹೊರಡೋಕ್ಕೆ ರೆಡಿ ಆದ್ವಿ. ಅದಕ್ಕಿಂತ ಮುಂಚೆ ಜಿಯನ್ಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು, ಡ್ರೈ ಫ್ರೂಟ್ಸ್ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪ ನಾನು ಅದನ್ನು ಈ ರೀತಿ ಮಾಡಿ ಕೊಡ್ತೀನಿ. ಅದಕ್ಕೆ ನಾನು ಯೂಸ್ ಮಾಡಿದೆ ಅಗಾರೋ ಎಲೆಕ್ಟ್ರಿಕ್ ಮಿನಿ ಚಾಪರ್. ಇದು ಈಸಿಯಾಗಿ ಫ್ರೂಟ್ಸ್ನ ವೆಜಿಟೇಬಲ್ಸ್ನ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು, ಮಿನ್ಸಿಂಗು, ಪ್ರೊಸೆಸಿಂಗು ಈ ಥರದಕ್ಕೆ. ಇದರಲ್ಲಿ ಪವರ್ಫುಲ್ 30 ವ್ಯಾಟ್ ಮೋಟಾರ್ ಇದೆ, ಹಾಗೆ ಶಾರ್ಪ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಬರುತ್ತೆ. ಹಾಗೆಯೇ ಚಾಪರ್ ನಿಮಗೆ ಇಂಗ್ರೀಡಿಯೆಂಟ್ಸ್ನ ಜಸ್ಟ್ 30 to 60 ಸೆಕೆಂಡ್ಸಲ್ಲಿ ಪ್ರೋಸೆಸ್ ಮಾಡುತ್ತೆ. ಇಂಗ್ರೀಡಿಯೆಂಟ್ಸ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಆನ್ ಮಾಡೋದಷ್ಟೇ. ನಿಮ್ಮದು ಮೀಲ್ ಪ್ರೆಪ್ ಸ್ಟ್ರೆಸ್ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ಬೋದು. ನೀವೇನಿಲ್ಲ, ಚಾರ್ಜ್ ಮಾಡಿಕೊಂಡು ಚಾಪರ್ನ ಎಲ್ಲಿ ಬೇಕಾದರೂ ಆರಾಮಾಗಿ ತೊಗೊಂಡೋಗ್ಬೋದು. 30 ಮಿನಿಟ್ಸಿಂದ 4 ಅವರ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು. ಚಾಪರು ಲೈಟ್ ವೆಯ್ಟು, ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಿಮ್ಮ ಬ್ಯುಸಿ ಲೈಫ್ ಸ್ಟೈಲ್ಗೆ ಒಂದು ಪರ್ಫೆಕ್ಟ್ ಅಂತ ಹೇಳ್ತೀನಿ. ಚಾಪರ್ ಏನಿದೆ ಡ್ಯುಯಲ್ ಸೇಫ್ಟಿ ಟಚ್ ಮೆಕ್ಯಾನಿಸಮಿಂದ ಬರುತ್ತೆ. ಸೊ ನಾವು ಚಾಪರ್ ಏನಿದೆ ಅದು ಲಿಡ್ ಲಾಕ್ ಆಗೋವರೆಗೂ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ಬೋದು. BPA ಫ್ರೀ ಮಟೀರಿಯಲ್ಸಿಂದ ಯೂಸ್ ಮಾಡಿದ್ದಾರೆ. 1 year ವಾರಂಟಿ ಕೂಡ ಸಿಗುತ್ತೆ. 250 ml ಕೆಪಾಸಿಟಿ ಇದೆ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಅದೆಲ್ಲ ಆದಮೇಲೆ ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಸಂಜೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದೆ, ಅಲ್ಲಿ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಇವಾಗ ಜಿಯಾನಿಗೆ ರೆಡಿ ಮಾಡಿಸೋದೇ ಒಂದು ದೊಡ್ಡ ಕಷ್ಟ. Don't know why you left me bleeding with a broken heart in me. ಮನೆ ಹತ್ರ ಇರೋನು ಶಿವ ಟೆಂಪಲ್ಗೆ ಹೋದ್ವಿ, ಯಾಕೆಂದರೆ ಆ ಟೆಂಪಲ್ ಯಾವಾಗಲೂ ಓಪನ್ ಇರುತ್ತೆ. ಸೊ ಯಾವ ಟೈಮಲ್ಲಿ ಬೇಕಾದರೂ ಹೋಗ್ಬೋದು, ಬಟ್ ಬೇರೆ ಟೆಂಪಲ್ಸ್ ಎಲ್ಲ ಟೈಮಿಂಗ್ಸ್ ಇರುತ್ತೆ ಅದರಿಂದ. ಸೊ ಅಲ್ಲಿಂದ ನಾವು ಹೊರಟ್ವಿ ಕೋರ್ಮಂಗ್ಲಲ್ಲಿ ಒಂದು ಸ್ವಲ್ಪ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದೆ, ಅಲ್ಲಿ ಹೋದ್ವಿ. ಈ ಥರದ್ದೆಲ್ಲ ಜಿಯಾನ್ಗೆ ಇಷ್ಟ. ಜಿಯಾನ್ ನಮಗೆ ಮಾಡ್ಕೊಳ್ಳೋದಕ್ಕಿಂತ ಜಿಯಾನ್ ಖುಷಿ ಪಡ್ತಾನೆ, ಅವನಿಗೆ ಇಷ್ಟ ಆಗುತ್ತೆ ಅಂತಲೇ ಇವಾಗ ಜಾಸ್ತಿ ಮಾಡೋದು. ಲಾಸ್ಟ್ ಟೈಮ್ ಚಂದನು ಕೂಡ ನನ್ನ ಬರ್ತ್ಡೇಲಿ ಪ್ಲ್ಯಾನ್ ಮಾಡಿದ್ರು, ಬಟ್ ನನಗೆ ಗೊತ್ತಾಗಲಿಲ್ಲ ನಂಗೆ ಬುಕ್ ಮಾಡಬೇಕಾದ್ರೆ ಸೇಮ್ ಪ್ಲೇಸ್ ಅಂತ. ಬಟ್ ಡಿಫ್ರೆಂಟ್ ಸ್ಕ್ರೀನು, ಅದರಿಂದ ಚೆನ್ನಾಗಿತ್ತು. ಮತ್ತು ಡೆಕೋರೇಷನ್ ಕೂಡ ಡಿಫ್ರೆಂಟ್ ಆಗಿತ್ತು. ಅಲ್ಲಿ ಹೋಗಿ ಸಾಂಗ್ ಹಾಕಿ, ನಮ್ಮದು ಕನ್ನಡ ಸಾಂಗು ಯಾವಾಗಲೂ ಬರ್ಡೇ ಅಂದರೆ ನಗುತ್ತಾ ನಗುತ್ತಾ ಸಾಂಗು ಅದು ಹಾಕಿ ಕೇಕ್ ಕಟ್ ಮಾಡಿ ಅಲ್ಲಿ ಮತ್ತೆ ಒಂದು ಕೇಕ್ ಕಟ್ ಮಾಡಿದ್ವಿ. ಜಿಯನ್ನು ನಮ್ಮ ಬರ್ತ್ಡೇ ಆಗಲಿ, ಅವನ ಬರ್ತ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಯಾವಾಗಲೂ ಜಿಯನ್ನೇ ಕೇಕ್ ಕಟ್ ಮಾಡೋದು. ಯಾಕೆಂದರೆ ಅವ್ನು ಕೇಕ್ ಕಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ. ಅದಕ್ಕೆ But tell me, why are you so cold? What did I wrong? What was the fault? I thought that you loved me, I thought that you need me, till you end up all this way. Don't know why you left me bleeding with a broken heart. Tell me if I deserve this feeling. You know that we had something special till you end up all this way. You tell me when you left me bleeding with a broken heart. Tell me why I deserve this feeling. I thought that you loved me, I thought that you need me, till you end up all this way. ಡಿನ್ನರ್ಗೆ ಏನು ಈ ಸರಿ ಸ್ಪೆಷಲಾಗಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಲೀಲಾ ಪ್ಯಾಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ಯಾಕೆಂದರೆ ಮನೆ ಹತ್ರನೇ ಇತ್ತು ಮತ್ತು ಹೋಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಲೀಲಾ ಪ್ಯಾಲೇಸ್ಗೆ ಹೋದ್ವಿ. ಅಲ್ಲಿ ಸಿಟ್ರಸ್ಗೆ ಹೋದ್ವಿ. ಬೊಫೆ ಇರುತ್ತೆ, ಜಿಯನ್ಗೆ ಇಷ್ಟ ಆಗುತ್ತೆ, ಎಷ್ಟೊಂದು ಐಟಮ್ಸ್ ಎಲ್ಲ ಹಾಕೊಂಡು ತಿನ್ನೋದು. ಅದರಿಂದ ಸೊ ಊಟ ಎಲ್ಲ ಆಯಿತು. ಇವಾಗ ಇಲ್ಲೊಂದು ವಾಕ್ ಮಾಡ್ತಾ ಇದ್ದೀವಿ. ಲೀಲಾ ಪ್ಯಾಲೇಸ್ ಬಂದಿದ್ವಿ. ಊಟ ಚಂದ್ರ ಹೇಗಿತ್ತು ಬರ್ಡೇ? ಚೆನ್ನಾಗಿತ್ತು. ನೀವು ಜೊತೆ 6th ಬರ್ಡೇ. ಸೊ ಇವಾಗ ಇಲ್ಲೊಂದು ವಾಕ್. ಜಿಯನ್ ಬರೀ ಫ್ರಾಕ್ಸ್ ನೋಡೋದ್ರಲ್ಲಿ ಇದ್ದಾನೆ. ಫ್ರಾಗ್ ಏನು ನೋಡೇ ಇಲ್ಲ. ನಮ್ಮನೆ ಹತ್ರನೇ ಅಷ್ಟೊಂದು ಫ್ರಾಕ್ಸ್ ಇರುತ್ತೆ, ಕಾಲ್ಗೆ ಕೈಗೆ ಸಿಕ್ತಿರುತ್ತೆ. ಆರು ಇಲ್ಲಿ ಮತ್ತೆ ಫ್ರಾಗ್ ನೋಡ್ಬೇಕಂತೆ. ಏನು ನೋಡ್ಬೇಕೆ? ಫ್ರಾಗ್. ಪಪ್ಪಾಗೆ ಏನು ಗಿಫ್ಟ್ ಕೊಟ್ಟೆ? ಚಂದುಗೆ ಏನು ಗಿಫ್ಟ್ ಬೇಕಂತ ಕೇಳಿ, ಇನ್ನೂ ಏನೂ ಹೇಳಿಲ್ಲ. ಏನು ಡಿಸೈಡ್ ಮಾಡಿ ಎಲ್ಲ ಆಯ್ತು. ಏನು ಬೇಕು ಚಂದು? ಇನ್ನೂ ಗೊತ್ತಿಲ್ಲ. You remember your color?